ನಮಸ್ಕಾರ ರಿವ್ಯೂ ಚಾನಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಹುಬ್ಬೇರಿಸುವಂತೆ ಆಗ್ತಿರುವಂತಹ ಒಂದು ಅಚ್ಚರಿಯ ಬೆಳವಣಿಗೆ. ಮಹಾನಾಯಕ ಕಾಂಗ್ರೆಸ್ನ ಬಿಗ್ ಲೀಡರ್ ಬಿಜೆಪಿ ಹತ್ರ ಆಗೇ ಬಿಟ್ರೆ, ಬಿಜೆಪಿಯ ಹತ್ತಿರಕ್ಕೆ ಹೆಜ್ಜೆಗಳನ್ನ ಇಡುತ್ತಾ ಇದ್ದಾರೆ. ಇಂಥದ್ದೊಂದು ಕುತೂಹಲ ಸುಮಾರು ದಿನಗಳಿಂದ ಚರ್ಚೆ ಆಗ್ತಾ ಇದೆಯಲ್ವಾ. ರಾಜಕಾರಣದಲ್ಲಿ ಯಾವುದು ಅಸಾಧ್ಯ ಅಲ್ಲ. ಕಾಂಗ್ರೆಸ್ನ ಘಟಾನುಘಟಿಗಳು ಪಕ್ಷ ನಿಷ್ಠೆಯಿಂದ ಎಷ್ಟೋ ದಶಕಗಳಿಂದ ಜೊತೆಗಿದ್ದವರು ಕೂಡ ಬಿಟ್ಟು ಹೋಗಿ ಬಿಜೆಪಿಯಲ್ಲಿ ಸಿಎಂ ಆಗಿರೋದು ಇದೆ, ದೊಡ್ಡ ದೊಡ್ಡ ಹುದ್ದೆಗೇರಿರೋದು ಇದೆ. ಇವತ್ತು ಬಿಜೆಪಿ ಜೊತೆ ಇರೋರು ಇದ್ದಾರೆ. ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂಥದ್ದೊಂದು ಬೆಳವಣಿಗೆ ಆಗತ್ತಾ ಅನ್ನೋದಕ್ಕೆ ಈ ನಾಯಕನ ದಿಢೀರ್ ನಡೆ ಸುಳಿವು ಕೊಡ್ತಾ ಇದೆ. ಇವತ್ತಿನ ಒಂದು ಟ್ವೀಟ್ ತೀವ್ರ ಚರ್ಚೆಗೆ ಗ್ರಾಸವಾಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಇದಕ್ಕೆ ಬರ್ತಾ ಇರುವಂಥ ರಿಪ್ಲೈಗಳು, ಅದು ಶೇರ್ ಆಗ್ತಿರುವ ರೀತಿ ಮಾತ್ರ ಕುತೂಹಲಕಾರಿ. ಅದರ ಜೊತೆಗೆ ಇನ್ನಷ್ಟು ವಿಚಾರಗಳು ಒಂದಕ್ಕೊಂದು ಕನೆಕ್ಟಿಂಗ್ ದಿ ಡಾಟ್ಸ್ ಥರದಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋದು. ಒನ್ ಬೈ ಒನ್ ಎಲ್ಲ ನೋಡ್ತಾ ಹೋಗೋಣ. ಯಾರ ನಾಯಕ ಇವರು ಬಿಜೆಪಿಯ ಕಡೆಗೆ ಹೋದರೆ ಯಾವ ರೀತಿ ರಾಜಕಾರಣದ ಲೆಕ್ಕಾಚಾರವೇ ಬದಲಾಗಬಹುದು? ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಎಲ್ಲ ವಿಚಾರ ಹೇಳ್ತಾ ಇದ್ದಾಗ ನಿಮಗೆ ತಕ್ಷಣ ತಲೆಗೆ ಬಂದಿರುತ್ತೆ, ಕಾಂಗ್ರೆಸ್ನ ಬಿಗ್ ಲೀಡರ್ ಬಿಜೆಪಿ ಕಡೆಗೆ ವಾಲ್ತಿದ್ದಾರಾ ಅನ್ನುವ ನಡವಳಿಕೆಗಳು ಯಾರದ್ದು, ಯಾರ ಬಗ್ಗೆ ಚರ್ಚೆ ಆಗ್ತಿದೆ. ಬಹಳಷ್ಟು ಜನಕ್ಕೆ ಏನಾದರೂ ಒಂದು ಹೇಳಿದ ತಕ್ಷಣ ನಾಳೆನೇ ಅದು ಆಗಿಬಿಡ್ಬೇಕು. ರಾಜಕಾರಣದಲ್ಲಿ ಹಂಗಾಗಲ್ಲ. ನೀವು ಹೇಳಿದ್ದು ಸುಳ್ಳಾಯಿತು, ನಿನ್ನೆ ನೀವು ಹಂಗೆ ಹೇಳಿದ್ರಿ, ಇದಾಗಿಲ್ಲ. ಸೀಕ್ರೆಟ್ ಮೀಟಿಂಗ್ಗಳಾಗ್ತವೆ, ಪ್ರಯತ್ನಗಳಾಗ್ತವೆ, ಆಪರೇಷನ್ ಪ್ರಯತ್ನಗಳಾಗ್ತವೆ, 10 ಪ್ರಯತ್ನಗಳಾಗಿರ್ತವೆ. ಅದರಲ್ಲಿ ಒಂದು ಮಾತ್ರ ಯಶಸ್ವಿ ಆಗುತ್ತೆ. ರಾಜಕಾರಣದ ಲೆಕ್ಕಾಚಾರಗಳು ಇರೋದೇ ಹಾಗೆ. ಡಿ ಕೆ ಶಿವಕುಮಾರ್ ಅವರು ಬೇರೆ ಯಾರೂ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಒಂದು ಟ್ವೀಟ್ ಇದೆಯಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅದರ ಹಿಂದಿನ ಬೆಳವಣಿಗೆಗಳು ಕೂಡ. ಎಸ್, ಪುಲ್ವಾಮಾ ದಾಳಿಯ ನಮ್ಮ ಸೈನಿಕರ ಬಲಿದಾನದ ದಿನ ಇವತ್ತು ಬಹಳ ದುಃಖದಿಂದ ದೇಶದ ಜನ ನೆನಪಿಸ್ಕೊಳ್ತಿದ್ದಾರೆ. ನಮ್ಮ ರಕ್ಷಣೆಗಾಗಿ ನಮ್ಮ ಸೈನಿಕರು ಜೀವ ಬಿಟ್ಟಿರುವಂಥ ಫೆಬ್ರವರಿ 14ರ ದಿನ. ಈ ದಿನದಂದು ರಾಜಕೀಯ ಲೆಕ್ಕಾಚಾರವನ್ನು ಗರಿಗೆದರುವಂತೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ಮೂಲಕ. ನೋಡಿ, ಈಗ ದೇಶದ ರಕ್ಷಣೆ ಅಥವಾ ನಮ್ಮ ಸೈನಿಕರು ಯಾರ ಸ್ವತ್ತು ಅಲ್ಲ, ಅದು ಬಿಜೆಪಿ ಸ್ವತ್ತು ಅಲ್ಲ. ಕೇಂದ್ರ ಸರ್ಕಾರ, ಅಲ್ಲಿ ಯಾವ ಸರ್ಕಾರ ಇದೆ ಅದೆಲ್ಲ ಸಂಬಂಧ ಪಡಲ್ಲ. ಬಿಜೆಪಿಗರು ಮಾತ್ರ ದೇಶಭಕ್ತರು ಅಥವಾ ಇನ್ನೊಬ್ರು ದೇಶದ್ರೋಹಿಗಳು ಅನ್ನೋ ಥರನೂ ಅಲ್ಲ. ಆದರೆ ಪುಲ್ವಾಮಾ ದಾಳಿ ಅಂತ ಬಂದಾಗ ಮಾತ್ರ ಒಂದಿಷ್ಟು ಪರ ವಿರೋಧಗಳಿವೆಯಲ್ಲ. ಎಲೆಕ್ಷನ್ ಟೈಮಲ್ಲಿ ದಾಳಿ ಆಗಿದ್ದು ಮತ್ತು ಸಾಕ್ಷಿ ಕೇಳಿದ್ದು, ಪುಲ್ವಾಮಾ ವಿಚಾರದಲ್ಲಿ ಜಟಾಪಟಿ ಇದೆ, ಪರ ವಿರೋಧದ ಜಟಾಪಟಿ ಇದೆ, ಗೊತ್ತು ನಮಗೆ. ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ನೋಡಿದ್ರೆ, ಮೇಲ್ಗಡೆ ಹೆಸರು ನೋಡದೆ ಕೆಳಗಡೆ ಬರಹ ಅಷ್ಟೇ ನೋಡಿಬಿಟ್ರೆ ಯಾರೋ ಬಿಜೆಪಿಯವರು ಟ್ವೀಟ್ ಮಾಡಿದಾರ ಅಂತ ಅನಿಸ್ತಿದೆಯಲ್ಲ ಅನ್ನುವ ಕಮೆಂಟ್ಗಳು ಬರ್ತಿದ್ದಾವೆ. ಅವರು ಸಿಂಪಲ್ ಆಗಿ ಇವತ್ತು ಹುತಾತ್ಮರಾದ ದಿನ, ಇಷ್ಟೊಂದು ಜನ ಸೈನಿಕರು ನಮಗೋಸ್ಕರ ಜೀವ ತೆತ್ತಿದ್ದಾರೆ, ಅವರ ತ್ಯಾಗ ಬಲಿದಾನ ನಮ್ಮ ರಾಷ್ಟ್ರದ ರಕ್ಷಣೆಗಾಗಿ, ಏಕತೆ ಭದ್ರತೆಗಾಗಿ ಕೊಟ್ಟಂಥ ಕೊಡುಗೆ ಅಂತೂ ತೀರ್ಸಕ್ಕಾಗಲ್ಲ. ಒಂದೇ ಒಂದು ಕೆಲಸ ಏನು ಮಾಡಬಹುದು ಅಂದರೆ, ನಾವು ಒಂದಾಗಿ ಒಗ್ಗಟ್ಟಾಗಿ ಭಯೋತ್ಪಾದಕತೆಯನ್ನು ದೇಶದ ಯಾವುದೇ ಮೂಲೆಯಲ್ಲಿರಲಿ ಮಟ್ಟ ಹಾಕಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಈ ಸಾಲುಗಳನ್ನು ನೋಡ್ತಾ ಇದ್ದ ಹಾಗೆ, ಯಾಕಂದರೆ ಸಾಕ್ಷಿ ಕೊಡಿ ಅಂತ ಸುಮಾರು ಪ್ರತಿಪಕ್ಷಗಳು ಪುಲ್ವಾಮಾ ದಾಳಿ ವಿಚಾರದಲ್ಲಿ ಮಾತನಾಡಿದ್ದು. ಆದರೆ ಡಿ ಕೆ ಶಿವಕುಮಾರ್ ತ್ಯಾಗ ಬಲಿದಾನ, ಸೈನಿಕರ ಬಲಿದಾನ, ನಮ್ಮ ದೇಶದ ರಕ್ಷಣೆ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಕಮೆಂಟ್ಸ್ ಹೇಗಿವೆ ಅಂದರೆ, ಡಿ ಕೆ ಶಿವಕುಮಾರ್ ಅವ್ರ ಟೋನ್ ಯಾಕೋ ಚೇಂಜ್ ಆಗ್ತಿದೆಯಲ್ಲ, ಯಾಕೋ ಡಿ ಕೆ ಶಿವಕುಮಾರ್ ಅವರು ಸರ್ಪ್ರೈಸ್ ಕೊಡ್ತಿದ್ದಾರಲ್ಲ, ಯಾಕೋ ರಾತ್ರಿ ಏನೋ ಒಂದು ದೊಡ್ಡ ಬೆಳವಣಿಗೆ, ಒಂದು ಬ್ಲಾಸ್ಟ್ ಆಗಬಹುದು, ಇಲ್ಲ ಸಿಂಕ್ ಆಗಬಹುದು ಅನ್ನುವಂಥ ಕಮೆಂಟ್, ಏನೋ ಒಂದು ಆಗೋದಿಕ್ಕಿದೆಯಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಇನ್ನೂ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಲಿ ಸಮಯ ಹತ್ರ ಬಂದಿದೆ, ಈ ರೀತಿಯ ಕಮೆಂಟ್ಸ್. ಇಲ್ಲಿ ಫೆಬ್ರವರಿ 14ರ ಪುಲ್ವಾಮಾ ದಾಳಿಯ ವಿಚಾರವನ್ನು ಡಿ ಕೆ ಶಿವಕುಮಾರ್ ಎತ್ತುಕೊಳ್ತಾ ಇದ್ದಾಗೆ ಬಿಜೆಪಿಯ ಕಡೆಗೆ ಡಿ ಕೆ ಹೆಜ್ಜೆ ಇಡ್ತಿದ್ದಾರೆ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಗರಿಗೆದರಿದೆ. ಇದು ಒಂದು. ಡಿ ಕೆ ಶಿವಕುಮಾರ್ ಅವರ ಟೋನ್ ನಿಧಾನಕ್ಕೆ ಬೇರೆ ರೀತಿಯಲ್ಲಿದೆ ಅನ್ನೋದು ಒಂದು ವೆರಿ ಇಂಟ್ರೆಸ್ಟಿಂಗ್. ಎರಡನೇದು, ಮೊನ್ನೆ ಉದಯಗಿರಿ ಗಲಾಟೆ ಆಯ್ತಲ್ವಾ, ಏನಂದ್ರು, RSSನವರು ವೇಷ ಮರೆಸ್ಕೊಂಡು ಬಂದು ಕಲ್ಲು ತೂರಿದ್ದಾರೆ. ಫೋಟೋಸು ಬೇರೆ ಬೇರೆ ಸಾಕ್ಷಿನೂ ಇದೆ ನಮ್ಮ ಹತ್ರ ಅಂತ ಲಕ್ಷ್ಮಣ್ ಅವರು ರಿಲೀಸ್ ಮಾಡಿದ್ದಂತೆ ವಾಗ್ದಾಳಿ ನಡೆಸಿದ್ ನೋಡಿದ್ದೀವಿ. ರಾಜಣ್ಣವರು ಉದಯಗಿರಿಲಿ ತಗೊಂಡೋಗಿ ಯಾಕೆ ಇಡಬೇಕಿತ್ತು ಆತನನ್ನ, ಅದು 100% ಮುಸಲ್ಮಾನರ ಏರಿಯಾ ಅಂತ ಹೇಳೋ ಮೂಲಕ ಅದೇನು ಪಾಕಿಸ್ತಾನ ಅನ್ನುವಂಥ ಆಕ್ರೋಶಕ್ಕೆ ಗುರಿ ಆಯಿತು. ಪೊಲೀಸರ ವಿರುದ್ಧವೇ ಚೀ ಥೂ ಅಂತ
ಸಚಿವರುಗಳೇ ಉಗಿಯೋಕೆ ಶುರು ಮಾಡಿಬಿಟ್ರೆ ನೈತಿಕತೆ ಕುಗ್ಗಿಸ್ದಂಗಲ್ವಾ ಅನ್ನೋ ಆಕ್ರೋಶ ವ್ಯಕ್ತವಾಯಿತು. ಆದರೆ ಡಿ.ಕೆ. ಶಿವಕುಮಾರ್ ಅವರೇಂದ್ರು ಕಲ್ಲು ತೂರಿದ್ದು 15-16 ವರ್ಷದ ಮುಸಲ್ಮಾನ್ ಹುಡುಗರು ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟು ಕೈ ನಾಯಕರಿಗೆ ಠಕ್ಕರ್ ಕೊಟ್ಟರು. ಆ ಘಟನೆಗೆ ಕಾರಣ ಆಗಿದ್ದು ಯಾರು ಅನ್ನೋದ್ರ ಬಗ್ಗೆ ಅವರ ಸ್ಟೇಟ್ಮೆಂಟು, ಪೊಲೀಸರನ್ನ ಸಮರ್ಥನೆ ಮಾಡಿಕೊಂಡಿದ್ದು, ಮಿನಿಸ್ಟರ್ಗಳಿಗೆ ತಮ್ಮದೇ ಪಕ್ಷದ ಸಿದ್ದರಾಮಯ್ಯ ಟೀಮ್ನ ಮಿನಿಸ್ಟರ್ಗಳಿಗೆ ತಿರುಗೇಟು ಕೊಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಅವರು ಈಗ ನಿಧಾನಕ್ಕಲ್ಲ ಗಟ್ಟಿಯಾಗಿಯೇ ಹಿಂದುತ್ವದ ಅಸ್ತ್ರವನ್ನ ಕೈಯಲ್ಲಿ ಎತ್ತಿ ಹಿಡಿದುಕೊಳ್ತಿದ್ದಾರೆ, ಕಾಂಗ್ರೆಸ್ನ ಒಳಗೆ ಇದ್ದುಕೊಂಡು ಅನ್ನೋದು ವೆರಿ ವೆರಿ ಕ್ಲಿಯರ್. ನೋಡಿ, ಅಲ್ಲಿ ಉದಯಗಿರಿ ವಿಚಾರ ಕಾಂಗ್ರೆಸ್ನ ಒಳಗಡೆನೆ ಕೋಲಾಹಲ ಸೃಷ್ಟಿ ಮಾಡ್ತಲ್ವಾ, ಆ ಟೈಮಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತುಂಬ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು, ಅಲ್ಲಿ 15-16 ವರ್ಷದ ಮುಸಲ್ಮಾನ್ ಹುಡುಗರೇನೋ ಮಾಡಿದ್ದಾರೆ, ಎಲ್ಲ ತಡೆಯೋಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅದನ್ನು ಡ್ಯಾಮೇಜ್ ಕಂಟ್ರೋಲು ಮಾಡಿಕೊಂಡು ಪೊಲೀಸರನ್ನೂ ವಹಿಸ್ಕೊಂಡು ಬೇರೆಯದ್ದೇ ರೀತಿಯ ಆನ್ಸರನ್ನು ಕೊಟ್ಟರು. ಡಿ.ಕೆ. ಶಿವಕುಮಾರ್ ಜಾಣ ಹೆಜ್ಜೆಗಳನ್ನು ಇಡ್ತಿದ್ದಾರೆ. ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿದ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಇನ್ನೊಂದು ಎಕ್ಸಾಂಪಲ್, ಕುಂಭಮೇಳ. ಬೇರೆ ಯಾರು ಈಗೆಲ್ಲ ಹೋಗ್ತಾ ಇದ್ದಾರೆ, ಅದು ಬೇರೆ ವಿಷಯ. ಆದರೆ ಖರ್ಗೆ ಅವರು ಕಾಂಟ್ರವರ್ಸಿ ಕಾರಣ ಆಯ್ತಲ್ಲ ಅವರ ಸ್ಟೇಟ್ಮೆಂಟು, ಗಂಗೆಯಲ್ಲಿ ಮುಳುಗೆದ್ರೆ ಬಡತನ ಹೋಗತ್ತಾ, ಕಾಂಪಿಟೇಷನ್ ಮೇಲೆ ಏನು ಮುಳುಗಿ ಹೇಳ್ತಿದ್ದಾರೆ. ಆ ಹೇಳಿಕೆ ಬಂದು ಕೆಲವು ದಿನಗಳಲ್ಲಿ ಕುಟುಂಬ ಸಮೇತ ಇಡೀ ಫ್ಯಾಮಿಲಿನೇ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನವನ್ನು ಮಾಡಿ, ನಾನು ನನ್ನ ನಂಬಿಕೆಯನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ಧರ್ಮ ನನ್ನ ನಂಬಿಕೆ ಅಂತ ಗುಡುಗಿದ್ರು ಡಿ.ಕೆ. ಶಿವಕುಮಾರ್. ಇದು ನಿಜವಾಗ್ಲೂ AICC ಅಧ್ಯಕ್ಷರಿಗೆ ಮುಜುಗರನೇ ಅಲ್ವಾ? KPCC ಅಧ್ಯಕ್ಷರು ಯಾರೋ ಒಬ್ರು ಕಾಂಗ್ರೆಸ್ ನಾಯಕ ಅಂತಲ್ಲ, ಇವರು ಕಾಂಗ್ರೆಸ್ಗೆ ಬಲ ಇರುವಂತಹ ರಾಜ್ಯದ, ಅದರಲ್ಲೂ ಖರ್ಗೆ ಅವರ ತವರು ರಾಜ್ಯದ KPCC ಅಧ್ಯಕ್ಷ ಸೆಡ್ಡು ಹೊಡೆದಂಗಾಯ್ತು. ಖರ್ಗೆ ಅವ್ರಿಗೆ ಮಹಾಮುಖಭಂಗ ಆಯ್ತು ಈ ವಿಚಾರದಲ್ಲಿ. ನೋಡಿಯಪ್ಪ, ನಮ್ಮ ಧರ್ಮ ನಮ್ಮ ನಂಬಿಕೆ, ಇವತ್ತು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಒಂದು ಘಟನೆ ನೆನಪು ಮಾಡ್ಕೊಳ್ಳೋಣ. ಡಿ.ಕೆ. ಶಿವಕುಮಾರ್ ಅವರು ಕೆಲವು ತಿಂಗಳುಗಳ ಹಿಂದೆ ನರೇಂದ್ರ ಮೋದಿ ಅವರನ್ನ ಬೇರೆಯವರಿಗೆ ಸುಳಿವು ಸಿಗದಂತೆ ಭೇಟಿಯಾಗಿ ಬಂದಿದ್ದಾರೆ ಅನ್ನೋದೊಂದು ಸುದ್ದಿ. ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಬಂದಿದ್ದಾರೆ, ಬಹಳ ಪಾಸಿಟಿವ್ ಆಗಿ ನನಗೆ ರೆಸ್ಪಾನ್ಸ್ ಸಿಕ್ತು ಅಂತೆಲ್ಲ ಬರ್ಕೊಂಡಿದ್ರು ಅವರು. ಬಟ್ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿರ್ಲಿಲ್ಲ ಆಗ ಮೋದಿ ಅವರು, ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಕ್ಕಿರುತ್ತೆ, CMಗೆ ಸಿಕ್ಕಿರಲ್ಲ, DCMಗೆ ಸಿಕ್ಕಿರುತ್ತೆ. ಅದ್ರ ಬಗ್ಗೆ AICC ಕೂಡ ಸ್ವಲ್ಪ ಏನೋ ವಿಚಾರ ಮಾಡಿದೆ, ಏನೋ ಮಾಹಿತಿ ಕಲೆ ಹಾಕ್ತಿದೆ ಅನ್ನೋ ಸುದ್ದಿನೂ ಬಂತು. ಡಿ.ಕೆ. ಶಿವಕುಮಾರ್ ಅವರು ಯಾರಿಗೂ ಇನ್ಫಾರ್ಮ್ ಮಾಡದೆ ಹೋಗಿ PM ಮೀಟ್ ಆಗಿದ್ದಾರಂತೆ ಅನ್ನೋ ಚರ್ಚೆ ಕೂಡ ನಡೀತು. ಮತ್ತು ಒಂದ್ಸಲ ಸಿದ್ದರಾಮಯ್ಯನವ್ರ ಭೇಟಿಯಾದಾಗ ಸಿದ್ದರಾಮಯ್ಯನವರ ಬಳಿ ಡಿ.ಕೆ. ಶಿವಕುಮಾರ್ ಅವರು ಹೇಗಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಪ್ರಧಾನಿ ಮೋದಿ ಕೇಳಿದ್ರು. ಬಂದು ನಿಮ್ಮನ್ನು ವಿಚಾರಿಸಿದ್ರಪ್ಪ PM ಅಂತ ಸಿದ್ದರಾಮಯ್ಯನವ್ರು ಹೇಳ್ಕೊಂಡಿದ್ದು. ಸೊ ಇವೆಲ್ಲವೂ ಕೂಡ ಒಟ್ಟಿಗೆ ನೋಡಿದಾಗ ಡಿ.ಕೆ. ಶಿವಕುಮಾರ್ ಒಂದೋ ಬ್ಲ್ಯಾಕ್ ಮೇಲ್ ತಂತ್ರ ಇರಬಹುದು ಹೈಕಮಾಂಡ್ಗೆ, ಕಾಂಗ್ರೆಸ್ ನಾಯಕರಿಗೆ. ನನಗೇನು ದಾರಿ ಓಪನ್ ಇಲ್ಲ ಅಂತಲ್ಲ, ಇದನ್ನು ಹಿಂದೆ ಓಪನ್ ಆಗೇ ಹೇಳಿದ್ರಲ್ವ ಅವರು. IT ರೇಡು, ED ಟೆನ್ಷನ್ ಎದುರಾದಾಗ ನನ್ನನ್ನು ಅಲ್ಲಿಂದ ಕರ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಅದಕ್ಕೆ ಹೆದರಿಸಿದ್ರು ಅಂತ. ಸೊ BJPಯಿಂದ ಆಫರ್ ಇದೆ ಅನ್ನೋದನ್ನು ಓಪನ್ ಆಗಿ ಹೇಳ್ಕೊಂಡಿದ್ರು. ಆದರೂ ನಾನು ಪಕ್ಷದ ಸಿಪಾಯಿಯಾಗಿ ಯಾವುದೇ ಕಷ್ಟ ಬಂದರೂ ಗಟ್ಟಿ ಬಂಡೆಯಂತೆ ನಿಂತುಕೊಂಡೆ ಅನ್ನುವ ಸಂದೇಶ ಕೊಟ್ಟಿದ್ರು. ಈಗ ಅದನ್ನು ನೆನಪಿಸ್ತಿದ್ದಾರೆ. ನಾನು ಅವತ್ತು ರಿಸ್ಕ್ ತಗೊಂಡಿದ್ದೆ, ಇವತ್ತು ನನಗೆ ಆಫರ್ ಇಲ್ಲ ಅಂತ ಏನೂ ಅಲ್ಲ. ಮೊನ್ನೆ ಏನಂದ್ರು, ಪ್ರಯತ್ನಗಳು ಸೋಲಬಹುದು ಆದ್ರೆ ಪ್ರಾರ್ಥನೆ ಸೋಲಲ್ಲ, ನನಗೆ ಒಳ್ಳೆ ಸಮಯ ಬಂದೇ ಬರುತ್ತೆ ಅನ್ನುವ ನಂಬಿಕೆಯಲ್ಲಿದ್ದಾರೆ. ಬಟ್ ಈಗಂತೂ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಕಾರ್ನರ್ ಆಗಿಬಿಟ್ಟಿದ್ದಾರೆ. ದಲಿತ ಸಮಾವೇಶಕ್ಕೆ ಸಿದ್ದು ಕ್ಯಾಂಪ್ನ ಸಚಿವರಿಗೆ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅನ್ನುವಂಥ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. ಏನು ದೇವರಾಜ ಅರಸರ ದಾಖಲೆಯನ್ನು ಮುರಿಬೇಕು ಅನ್ನೋ ಹಂಬಲ ಇದೆ. ಮುಂದಿನ ಅವಧಿಗೆ ರಿಟೈರ್ಡ್ ಆಗಲ್ಲ, ನಾನು ಮತ್ತೆ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಅಂದರೆ ಚುನಾವಣೆಗೆ ನಿಲ್ತೀನಿ ಅನ್ನೋ ಮೆಸೇಜ್ ಕೊಡೋ ಮೂಲಕ ಯಾರು ನಿಧಾನಕ್ಕೆ DK ಕ್ಯಾಂಪ್ಗೆ ಹಾರೋಕೆ ರೆಡಿ ಆಗಿದ್ರಲ್ಲ, ಸಿದ್ದರಾಮಯ್ಯ ರಿಟೈರ್ಮೆಂಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಮತ್ತೆ ಗಟ್ಟಿಯಾಗಿ ನಿಲ್ತಿದ್ದಾರೆ. ಸಿದ್ದು ಇಲ್ಲದೆ ನಮ್ಗೆ ಓಟೆಲ್ ಬರುತ್ತೆ, ಅವರೇ ಕಂಟಿನ್ಯೂ ಆದರೆ ಅವ್ರ ಹೆಸರಲ್ಲೇ ಓಟ್ ಬೀಳುತ್ತೆ ಅನ್ನುವಂಥವ್ರು ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗಟ್ಟಿಯಾಗಿ ಕೂರೋದಕ್ಕೆ ಹೊರಟಿದ್ದಾರೆ. ಅವರ ಪರ ಗಟ್ಟಿಯಾಗಿ ಧ್ವನಿ ಎತ್ತುತ್ತಿದ್ದಾರೆ. ಸೊ DK ಶಿವಕುಮಾರ್ ಅವ್ರಿಗೆ ಈ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಈ ಕ್ಷಣಕ್ಕಂತೂ ಆಘಾತ ಎದುರಾಗಿದೆ.
ಪದೇ ಪದೇ ನನಗೆ ಈ ರೀತಿ ಅನ್ಯಾಯ ಆಗತ್ತಾ ಅನ್ನೋ ಮಾತುಗಳನ್ನು ಅವರು ಓಪನ್ ಆಗಿ ಸಿಕ್ಕಲ್ಲಿ ಅವಕಾಶ ಸಿಕ್ಕಲ್ಲೆಲ್ಲ ಸಂದೇಶವನ್ನು ಕೊಡ್ತಿದ್ದಾರೆ. ಅಷ್ಟು ಆಘಾತಕ್ಕೀಡಾಗಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಿದೆ. KPCC ಅಧ್ಯಕ್ಷ ಕುರ್ಚಿ ಟಚ್ ಮಾಡಲ್ಲ ಅಂತ ಹೇಳಿದೆ ಹೈಕಮಾಂಡ್, ಬಟ್ CM ಕುರ್ಚಿಗೆ ಸದ್ಯಕ್ಕೆ ಹತ್ರ ಬರೋದಕ್ಕೆ ಬಿಡ್ತಿಲ್ಲ. ರಾಜಣ್ಣವ್ರು ನೋಡಿ ಇವತ್ತು ಓಪನ್ ಆಗಿ KPCC ಅಧ್ಯಕ್ಷರ ಅವಧಿ ಮುಗ್ದಿದೆ, ಹೈಕಮಾಂಡೇ ಲೋಕಸಭೆ ಆದ್ಮೇಲೆ ಚೇಂಜ್ ಅಂತ ಬರೆದಿದ್ದೂ ಇದೆ, ರಿಟರ್ನ್ ನಲ್ಲಿ ವೇಣುಗೋಪಾಲ್ ಅವರು ಬರೆದಿದ್ದೂ ಇದೆ. ಹಾಗಾಗಿ ನೋಡ್ಬೇಕು ಯಾವಾಗ ಚೇಂಜ್ ಮಾಡ್ತಾರೆ ಅನ್ನೋ ತನಕ ಓಪನ್ ಆಗಿ ಈಗ ಮುಗಿ ಬೀಳ್ತಿದ್ದಾರೆ ಸಿದ್ದು ಬಣದವರು. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಕಾರ್ನರ್ ಆಗುವಂತ ಸಾಧ್ಯತೆ ಕಂಡು ಬರ್ತಿದ್ದು, ಈ ಹೊತ್ತಲ್ಲಿ ನಿಧಾನಕ್ಕೆ ಕ್ಲಿಯರ್ ಆಗಿರೋ ಮೆಸೇಜ್ ಕೊಡೋಕೆ ಶುರು ಮಾಡಿದ್ದಾರೆ DK ಶಿವಕುಮಾರ್ ಅವರು. ಇದು ಹೋಗೇ ಬಿಡ್ತಾರೆ. ಬಹಳಷ್ಟು ಜನಕ್ಕೆ ಈ ರೀತಿ ಕಮೆಂಟ್ ಕೊಟ್ಬಿಟ್ರೆ ನಾಳೆ BJP ಹೋಗೇ ಇಲ್ಲ DK ಶಿವಕುಮಾರ್ ಅವರು, ನೀವು ಸುಳ್ಳು ಹೇಳಿದ್ರಿ ಅಂತ ಹೇಳಬಹುದು. ಇದರಲ್ಲಿ ಎರಡು ಬಗೆಯ ಆಯಾಮ ಇರುತ್ತೆ. ಒಂದು ಬ್ಲ್ಯಾಕ್ ಮೇಲ್ ತಂತ್ರವೂ ಇರಬಹುದು, ನನಗೆ ಆಪ್ಷನ್ ಇದೆ ಅನ್ನೋದನ್ನು ನೆನಪಿಸೋದು, ಇಲ್ಲ ಅವಕಾಶ ಬಂದಾಗ ನಾನು ನಿರ್ಧಾರ ತಗೊಳ್ಬಲ್ಲೆ, ಹೇಳೋಕ್ಕಾಗಲ್ಲ ಅನ್ನೋದನ್ನ ನೆನಪಿಸುವಂಥ ಪ್ರಯತ್ನವೂ ಇರಬಹುದು. ರಾಜಕಾರಣದಲ್ಲಿ ಸದಾ 10 ಕಡೆ ಕಲ್ಲು ಹೊಡಿತಾರೆ, ಯಾವುದೋ ಒಂದು ಗುರಿ ತಲುಪತ್ತೆ. ಹಾಗಂತ 10 ಕಡೆ ಅವರು ಪ್ರಯತ್ನನೇ ಮಾಡಿರಲ್ಲ ಅಂತಲ್ಲ, ಬಗೆ ಬಗೆಯ ಕಾಂಬಿನೇಷನ್ಗಳನ್ನ ಮಾಡಿರ್ತಾರೆ. ಟ್ರಯಲ್ ಅಂಡ್ ಎರರ್ ಮೆಥಡ್ ಇದು ಅಷ್ಟೇ. ಸೊ DK ಶಿವಕುಮಾರ್ ಅವರ ಟೋನ್ ಚೇಂಜ್ ಆಗ್ತಿರೋದು, ವರಸೆ ಬದಲಾಗ್ತಿರೋದು ಮಾತ್ರ ಈಗ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.